ಕನ್ನಡ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು. ನಾರಾಯಣಗೌಡ ನೇತೃತ್ವದ ರ್ಯಾಲಿ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿ ಕರವೇ ಕಾರ್ಯಕರ್ತರು ಇವತ್ತು ಓಡಾಡಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಇಂಗ್ಲಿಷ್ ಬೋರ್ಡ್ಗಳು ಎಲ್ಲೆಲ್ಲಿ ರಾರಾಜಿಸ್ತಾ ಇತ್ತು ಆ ಬೋರ್ಡ್ಗಳನ್ನ ಕಿತ್ತಾಕುವಂತಹ ಪ್ರಯತ್ನ ಮಾಡಿದ್ರು. ಬೋರ್ಡ್ಗಳಿಗೆ ಮಸಿಯನ್ನ ಬಳದ್ರು. ಪೊಲೀಸರು ಕಾರ್ಯಕರ್ತರನ್ನ ನಿಯಂತ್ರಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ರು. ಈಗ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆದ್ರೂ ಸಹ ರಸ್ತೆಯಲ್ಲೇ ಮಲಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು. 27ನೇ ತಾರೀಕಿನ ತನಕ ನಾವು ಗಡುವನ್ನ ಕೊಟ್ಟಿದ್ವಿ. ಹಾಕಿರುವಂತಹ ಇಂಗ್ಲಿಷ್ ಬೋರ್ಡ್ಗಳನ್ನ ತೆಗೆದು ಕನ್ನಡ ಬೋರ್ಡ್ಗಳನ್ನ ಹಾಕಿ ಅಂತ ಹೇಳಿದ್ವಿ. ಮನವಿ ಮಾಡಿದ್ದು ನಾವು. ಆದ್ರೆ ಅದ್ಯಾವುದಕ್ಕೂ ಬಗ್ಗದ ಅಂಗಡಿ, ಹೋಟೆಲ್, ರೆಸ್ಟೋರೆಂಟ್ ಮಾಲೀಕರಿಗೆ ಬಿಸಿ ಮುಟ್ಟಿಸಿದೀವಿ ಅಂತ ಹೇಳ್ತಿದ್ದಾರೆ ಕರವೇ ಕಾರ್ಯಕರ್ತರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಎಲ್ಲೆಲ್ಲಿ ಇಂಗ್ಲಿಷ್ ನಲ್ಲಿ ಬೋರ್ಡ್ಗಳು ರಾರಾಜಿಸ್ತಾ ಇತ್ತು ಆ ಬೋರ್ಡ್ಗಳನ್ನ ಕಿತ್ತೆಸ್ತಿದ್ದಾರೆ, ಮಸಿ ಬಳಿದಿದ್ದಾರೆ. ಪೊಲೀಸರು ತಡೆಯೋದಕ್ಕೆ ಬಂದಾಗ ಹೋರಾಟ ಇನ್ನಷ್ಟು ಉಗ್ರವಾದ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಬಳಸಿ ಕನ್ನಡ ಬೋರ್ಡ್ಗಳನ್ನ ಹಾಕಿ ಅಂತ ಹೇಳ್ತಾ ಇರೋದೇ ತಪ್ಪ. ಹಾಗಾದ್ರೆ ಯಾಕೆ ನಮ್ಮ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನ ಇಲ್ಲಿ ಆಗ್ತಾ ಇದೆ ಅಂತ ವಿಷಯದಲ್ಲಿ ನೋಡ್ತಾ ಇದ್ದೀರಿ. ಇಂಗ್ಲಿಷ್ ನಲ್ಲಿ ಇದ್ದಂತಹ ಬೋರ್ಡ್ಗೆ ಕೈಯಲ್ಲಿ ಎಣ್ಣೆ ಇಟ್ಕೊಂಡಂತಹ ಕಾರ್ಯಕರ್ತರು ಅದನ್ನ ಒಡೆದು ಹಾಕ್ತಾ ಇದ್ದಾರೆ. ಕರವೇ ಕಾರ್ಯಕರ್ತರ ಕೈಯಲ್ಲಿರುವಂತಹ ಕೋಲ್ಗಳನ್ನ ನೋಡ್ತಾ ಇದ್ದೀವಿ. ಕೈಯಲ್ಲಿ ದೊಣ್ಣೆ ಹಿಡಿದು ಓಡಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳಿದೆಯೋ ಅದನ್ನ ಒಡೆದು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ಈಗ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಹೋರಾಟ ಆರಂಭ ಆಗತ್ತೆ, ಆದ್ರೆ ಅದು ಉಗ್ರವಾದ ಸ್ವರೂಪವನ್ನ ಆಮೇಲೆ ಪಡ್ಕೊಳ್ಳುತ್ತೆ. ಈಗ ಒಂದಷ್ಟು ಜನರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಈಗ ಹೇಗ್ ಸಾಗ್ತಾ ಇದೆ ಹೋರಾಟ, ಏನಾಗ್ತಾ ಇದೆ? ಶ್ವೇತಾ, ಬೆಳಗಿನಿಂದಲೂ ಕೂಡ ಕರವೇ ಕಾರ್ಯಕರ್ತರು ಇವತ್ತು ಬೆಳಗಿನಿಂದಲೂ ಕೂಡ ಹೋರಾಟವನ್ನು ಆರಂಭಿಸ್ತೀವಿ ಅಂತ ಹೇಳಿದ್ರು. ಆದ್ರೆ 11 ಗಂಟೆಯ ಸುಮಾರುವರೆಗೂ ಕೂಡ ಹೋರಾಟ ಶುರುವಾಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾರಾಯಣಗೌಡರು ಬರುವ ದಾರಿಯಲ್ಲೇ ಅವರನ್ನ ತಡೆಯುವಂತ ಪ್ರಯತ್ನಗಳು ಸಾಕಷ್ಟು ಆಯಿತು. ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಪೊಲೀಸರು ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರು. ಕರವೇ ಕಾರ್ಯಕರ್ತರು ಇವೆಲ್ಲವುಗಳನ್ನ ಮೀರಿ ನಾವು ಬೆಂಗಳೂರಿನತ್ತ ಹೋಗ್ತೀವಿ, ಕಬ್ಬನ್ ಪಾರ್ಕ್ ವರೆಗೂ ನಾವು ಬರಲೇಬೇಕು ಅನ್ನುವಂತ ಕಾರಣವನ್ನು ಇಟ್ಕೊಂಡು ಬೆಳಗಿನಿಂದಲೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡ್ ಬಂದ್ರು. ಬೆಳಗಿನಿಂದ ಶಾಂತಿಯುತ ಪ್ರತಿಭಟನೆ ಅನ್ನುವಂತ ನಿಟ್ಟಿನಲ್ಲೇ ಪ್ರತಿಭಟನೆ ಸಾಗಿ ಬರ್ತಾ ಇತ್ತು. ಆದ್ರೆ ಯಾವಾಗ ಪೊಲೀಸರು ತಡೆಯುವ ಪ್ರಯತ್ನವನ್ನು ಮಾಡಿದ್ರು, ಈ ಶಾಂತಿಯುತ ಹೋರಾಟ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತು. ಅಕ್ಕಪಕ್ಕದಲ್ಲಿದ್ದಂತಹ ಇಂಗ್ಲಿಷ್ ನಾಮಫಲಕ ಹೊಂದಿರುವಂತಹ ಅಂಗಡಿಗಳನ್ನ ಒಡೆಯುವಂತಹ ಬೋರ್ಡ್ಗಳನ್ನ ಕಿತ್ತು ಹಾಕುವಂತ ಪ್ರಯತ್ನಗಳನ್ನ ಸಾಕಷ್ಟು ಮಾಡಲಾಯಿತು. ಅಕ್ಕಪಕ್ಕದಲ್ಲಿರುವಂತಹ ಸಾಕಷ್ಟು ಅಂಗಡಿಗಳಿಗೆ ಅಕ್ಷರಶಃ ಕರವೇ ಕಾರ್ಯಕರ್ತರು ನುಗ್ಗಿದ್ರು. ಈ ಒಂದು ಸಂದರ್ಭದಲ್ಲಿ ನಾರಾಯಣಗೌಡರನ್ನ ರ್ಯಾಲಿ ಮುಖಾಂತರ ಬೆಂಗಳೂರುವರೆಗೆ ಹೋಗಬೇಕು ಅನ್ನುವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಆದ್ರೆ ರ್ಯಾಲಿ ಮುಖಾಂತರ ಹೋಗೋದಕ್ಕೆ ಪೊಲೀಸರು ಅಡ್ಡಗಾಲು ಹಾಕಿದಂತ ಸಂದರ್ಭದಲ್ಲಿ ಸ್ವತಃ ನಾರಾಯಣಗೌಡರು ಕೆಳಗಿಳಿದು ರಸ್ತೆ ಮೂಲಕ ನಡ್ಕೊಂಡು ಬರುವಂತ ಪ್ರಯತ್ನವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಶ್ವೇತಾ, ನಾರಾಯಣಗೌಡರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ತಮ್ಮ ವಾಹನದ ಮೂಲಕ ಹತ್ತಿಸಿ ಕರೆದುಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡಿದ್ರು. ಇದರಲ್ಲಿ ಸಾಕಷ್ಟು ಹೈಡ್ರಾಮಾಗಳಿಗೆ ಈ ಒಂದು ಟೋಲ್ ಗೇಟ್ ಹತ್ರದ ವಾತಾವರಣ ಸಾಕ್ಷಿಯಾಯಿತು. ಯಾಕೆಂತ ಹೇಳಿದ್ರೆ ಪ್ರಕ್ಷುಬ್ಧ ವಾತಾವರಣ ಉಂಟಾಯಿತು. ಸಾಕಷ್ಟು ಜನ ಕರವೇ ಕಾರ್ಯಕರ್ತರು ಬಂದು ಬಸ್ಗೆ ಅಡ್ಡಲಾಗಿ ಏನು ನಾರಾಯಣಗೌಡರನ್ನ ಕರ್ಕೊಂಡು ಹೋಗ್ತಾ ಇದ್ರು ಆ ಬಸ್ಗೆ ಅಡ್ಡಲಾಗಿ ಮಲಗೋದಕ್ಕೆ ಶುರು ಮಾಡಿದ್ರು. ಬಸ್ನ ಟೈರ್ ನಲ್ಲಿದ್ದಂತ ಗಾಳಿಯನ್ನು ತೆಗೆದು ಬಸ್ಸನ್ನ ಅಲ್ಲೇ ಉಳಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಪೊಲೀಸರು ಬಸ್ಸನ್ನು ಅಕ್ಷರಶಃ ತಡೆಯುವಂತ, ಅಂದ್ರೆ ಬಸ್ಸಿಗೆ ಯಾರೆಲ್ಲ ಬರ್ತಾ ಇದ್ರು ಅವರೆಲ್ಲರನ್ನೂ ಕೂಡ ಎತ್ಕೊಂಡು ಬಸ್ನಲ್ಲಿ ಹಾಕೊಂಡು ಹೋಗುವಂತ ವಶಕ್ಕೆ ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ರು. ಈ ಒಂದು ಕಾರ್ಯ ಈಗ ಸದ್ಯಕ್ಕೆ ಯಶಸ್ವಿಯಾಗಿದ್ದು. ಬಹುತೇಕ ಒಂದು ಕಡೆಯಿಂದ ಮೆರವಣಿಗೆ, ಕನ್ನಡ ಬಾವುಟಗಳನ್ನು ಒಳಗೊಂಡಂತಹ ಮೆರವಣಿಗೆ ಮುಂಭಾಗದಲ್ಲಿ ಸಾಗ್ತಾ ಇದ್ರೆ, ಹಿಂಭಾಗದಲ್ಲಿ ಕರವೇ ಕಾರ್ಯಕರ್ತ ಅಂದ್ರೆ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರನ್ನ ಕರ್ಕೊಂಡು ವಶಕ್ಕೆ ಪಡೆದು ಕರ್ಕೊಂಡು ಬರ್ತಿರುವಂತಹ ಬಸ್ ಸಾಗಿ ಬರ್ತಾ ಇದೆ. ಈ ಒಂದು ಬಸ್ ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆ ಏನಿತ್ತು ಅದೇ ತರದಲ್ಲಿ ಹೋಗ್ಬೇಕು ಅನ್ನುವಂತ ಕಾರಣವನ್ನು ಇಟ್ಕೊಂಡು ಕರವೇ ಕಾರ್ಯಕರ್ತರು ಸದ್ಯಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಗೆ, ಈ ಹಿಂದೆ ಆಯೋಜನೆ ಮಾಡಿರೋ ಪ್ರತಿಭಟನೆಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಪೊಲೀಸರು ಇದ್ದಾರೆ. ಎರಡೂ ಕಡೆಯಲ್ಲೂ ಕೂಡ ಜಿದ್ದಿಗೆ ಉಂಟಾದಾಗ ಸಾಮಾನ್ಯ ಕಾರ್ಯಕರ್ತರು, ಕರವೇ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಅಕ್ಕಪಕ್ಕದಲ್ಲಿರುವಂತಹ ಇಂಗ್ಲಿಷ್ ಬೋರ್ಡ್ಗಳನ್ನು ಹೊಂದಿರುವಂತಹ ಅಂಗಡಿಗಳನ್ನ, ಸಾಕಷ್ಟು ಅಂಗಡಿಗಳನ್ನು ಸದ್ಯಕ್ಕೆ ಹುಡಿಗಡಿಸ್ತಾ ಹೋಗ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಶೋಚನೀಯ ಬೆಳವಣಿಗೆ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಕನ್ನಡಿಗರು ಕೆಲಸ ಮಾಡ್ತಿರುವಂತ ಅಂಗಡಿಗಳಿಗೂ ನುಗ್ಗಿದ್ದಾರೆ. ಸಾಕಷ್ಟು ಜನ ನಾವು ರೋಡ್ ಸೈಡ್ ನಲ್ಲಿ ಹೋಗುವಾಗ ಅಳುವಂತ ದೃಶ್ಯಗಳು, ನಾವು ಕೂಡ ಕನ್ನಡಿಗರಲ್ವಾ ಅನ್ನುವಂತ ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬಹುತೇಕ ಜನರಿಗೆ ಇವತ್ತು ಪ್ರತಿಭಟನೆ, ಸಾದಹಳ್ಳಿಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅನ್ನುವಂತ ವಿಷಯನೇ ಸುತ್ತಮುತ್ತಲಿನ ಟೋಲ್ ಇರುವಂತ ಪ್ರದೇಶದಲ್ಲಿರುವಂತ ಅವರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ.
ಆದ್ರೆ ಸದ್ಯಕ್ಕೆ ಈ ತರದ ಒಂದು ಪ್ರಕ್ಷುಬ್ಧ ವಾತಾವರಣ ಉಂಟಾದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಅಂಗಡಿಗಳ ಮೇಲೆ ನುಗ್ಗಿ ಕಲ್ಲುಗಳನ್ನು ಎಸೆಯುವಂತ ಕೆಲಸವನ್ನು ಮಾಡ್ತಾ ಇದೆ. ಒಂದು ಬದಿಯಲ್ಲಿ ರಸ್ತೆಯನ್ನು ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಶ್ವೇತಾ. ಓಕೆ, ಈಗ ನಾರಾಯಣಗೌಡ ಸೇರಿದಂತೆ ಕರವೆಯ ಹಲವು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಈಗ ಹೋರಾಟ ಸ್ವಲ್ಪ ತಣ್ಣಗಾಗಿದೆಯಾ ಹೇಗೆ? ಯಾಕಂದ್ರೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿ ಕರವೇ ಕಾರ್ಯಕರ್ತರು ಹೋರಾಟವನ್ನ ನಡೆಸ್ತಾ ಇದ್ರು. ಕಂಡಲ್ಲಿ ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳಿದೆಯೋ ಆ ಬೋರ್ಡ್ಗಳನ್ನ ಕಿತ್ತೆಸಿತಾ ಇದ್ರು. ಸೊ ಈಗ ಹೋರಾಟ ಹಾಗಾದ್ರೆ ತಣ್ಣಗಾಯ್ತಾ ಹೇಗೆ ಅಂತ? ಖಂಡಿತವಾಗ್ಲೂ ಇಲ್ಲ ಶ್ವೇತಾ, ಹೋರಾಟ ಒಂದು ರೀತಿಯಲ್ಲಿ ತಣ್ಣಗಾಗಿದೆ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಸುತ್ತಮುತ್ತಲು ಕರವೇ ಕಾರ್ಯಕರ್ತರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿದ್ದಾರೆ ಸಾದಹಳ್ಳಿಗೆ. ಈ ಒಂದು ಕಾರ್ಯಕರ್ತರೆಲ್ಲರೂ ಕೂಡ ಹಿಂಭಾಗದಲ್ಲಿ ಸಾಗ್ತಾ ಇದ್ರೆ, ಹಿಂಭಾಗದಲ್ಲಿ ಅವರನ್ನು ವಶಕ್ಕೆ ಪಡೆದಂತ ವಾಹನ ಸಾಗ್ತಾ ಇದೆ. ಒಂದರ್ಥದಲ್ಲಿ ಕರವೇ ಕಾರ್ಯಕರ್ತರು ಹೇಳಿದ ರೂಟಲ್ಲೇ ಪೊಲೀಸರು ಹೋಗ್ಬೇಕು ಅನ್ನೋ ರೀತಿಯಲ್ಲೇ ವರ್ತಿಸ್ತಾ ಇದ್ದಾರೆ. ಜೊತೆಗೆ ಕರವೇ ಕಾರ್ಯಕರ್ತರು ಯಾರೆಲ್ಲ ಪ್ರತಿಭಟನೆಯಲ್ಲಿ ಸಾಕ್ತಾ ಇದ್ದಾರೋ ಆ ಎಲ್ಲರೂ ಕೂಡ ಅಕ್ಕಪಕ್ಕದಲ್ಲಿರುವಂತಹ ಅಂಗಡಿಗಳಿಗೆ ಕಲ್ಲೆಸೆಯುವಂತ ಕೆಲಸವನ್ನ, ಜೊತೆಗೆ ಇಂಗ್ಲಿಷ್ ಬೋರ್ಡ್ ಕಂಡಲ್ಲಿ ಘೋಷಣೆಗಳನ್ನ ಕೂಗ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇಂಗ್ಲಿಷ್ ಬೋರ್ಡ್ಗಳನ್ನ ಅಥವಾ ಆಂಗ್ಲ ಭಾಷೆಯ ಅನ್ಯ ಭಾಷೆಯ ಬೋರ್ಡ್ಗಳೇನಿದಾವೋ ಇವೆಲ್ಲವುಗಳನ್ನ ನಾಮಫಲಕಗಳನ್ನು ತೆರವುಗೊಳಿಸುವಂತ ಕಾರ್ಯವನ್ನ ಮಾಡ್ತಾನೆ ಸಾಕ್ತಾ ಇದ್ದಾರೆ. ಪ್ರತಿಭಟನೆ ನಮಗೆ ಮೇಲ್ನೋಟಕ್ಕೆ ಕಡಿಮೆ ತಣ್ಣಗಾಯ್ತು ಅಂತ ಅನಿಸಿದ್ರು ಕೂಡ ಸಾಕಷ್ಟು ಧ್ವಜಗಳನ್ನ ನೋಡಿದಾಗ ಅಥವಾ ಹೋರಾಟದ ಹಾದಿಯನ್ನು ನೋಡಿದಾಗ ಎಲ್ಲರೂ ಕೂಡ ಅಂದ್ರೆ ಪ್ರತಿಯೊಂದು ಬಸ್ಸು ಹೋಗುವಂತದ್ದು ಮೂಮೆಂಟ್ ಕೂಡ ಒಂದು 10ಕ್ಕಿಂತ ಅಂದ್ರೆ ಸ್ಪೀಡ್ ನಲ್ಲೂ ಕೂಡ ಸಾಕಷ್ಟು ವೇರಿಯೇಷನ್ ಕೂಡ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಅಲ್ಲಲ್ಲಿ ಕಾರ್ಯಕರ್ತರು ನಿಂತಿದ್ದಾರೆ, ಕರವೇ ಕಾರ್ಯಕರ್ತರು ಅಲ್ಲಲ್ಲಿ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಶ್ವೇತಾ. ಓಕೆ, ಈಗ ಹಾಗಾದ್ರೆ ಬೇರೆ ಯಾವ ಏರಿಯಾಗಳಲ್ಲಿ ಕರವೇ ಕಾರ್ಯಕರ್ತರು ಇದಾರೆ, ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತೀವಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಸ್ವಸ್ತಿಕ್ ಕರವೇ ಪ್ರತಿಭಟನೆ ಮೇಲ್ನೋಟಕ್ಕೆ ಶಾಂತವಾದಂತೆ ಕಂಡ್ರೂ ಸಹ ಬೆಂಗಳೂರಿನಲ್ಲಿ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಇಂಗ್ಲಿಷ್ ಬೋರ್ಡ್ಗಳನ್ನ ಕರವೇ ಕಾರ್ಯಕರ್ತರು ಪುಡಿ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.